ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಟಾಕ್ಸ್ ಯೋಗಿ. ಈ ಮೂರು ಬಿಟ್ಟು ಜನಗಳ ಮಧ್ಯೆ ಶೋಭಾಕ ಒಳಗಿರಕ್ಕಾಗಲ್ಲ ಅಂತ ಅವಳ ಅಂತರಾತ್ಮ ಎದ್ಬಿಟ್ಟು ಎದೆ ಒದ್ದು ಈ ಕೆಟ್ಟ ಪ್ರಪಂಚದ ಮಧ್ಯೆ ಬದುಕಕ್ಕಾಗಲ್ಲ ಅಂತೇಳಿ ಮನೆಯಿಂದ ಹೊರಗಡೆ ಹೋದ್ರು. ಚೈತ್ರ ಪಾಪ ರಜತ್ಗೆ ಡೌರಾಜ ಅಂತ ಅಂತಾಳೆ. ಈ ಅಮ್ಮ ದೊಡ್ಡ ಬಕೆಟ್ ಡೌರಾಣಿ ಅಂತ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತು. ನಿಮ್ ತರ ಯಾರು ಕೂಡ ಇರಕ್ ಸಾಧ್ಯ ಇಲ್ಲಮ್ಮ, ನಿನಗೆ ನೀನೇ ಸಾಟಿ. ಈ ಗೌತಮಿ ಗೆಳತಿ ಅನ್ಕೊಂಡು ನಿಧಾನಕ್ಕೆ ಮಂಜಣ್ಣಗೆ ಬೊಗಣೆ ಕೂಡ ಇಡೋದಂತೂ ಗ್ಯಾರಂಟಿ ಅಂತ ಪ್ರೂವ್ ಆಗ್ತದೆ. ಇವಳು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಇವಳ ಜೊತೆ ಯಾವುದೇ ಸಂಬಂಧ ಇಟ್ಕೊಳಕ್ ಸಾಧ್ಯ ಇಲ್ವಂತೆ. ಅದನ್ನ ಅವಳೇ ಬಾಯ್ ಬಿಟ್ಟು ಬೊಗಳ್ತಾಳೆ. ಎಲ್ಲ ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಯಾವುದೇ ಸಂಬಂಧಗಳು ಬೇಕಾಗಿರ್ಲಿಲ್ಲ. ಯೋಚನೆ ಮಾಡಿ, ಯಾರಾದ್ರೂ ಯಾವ ರೀತಿ ಸಂಬಂಧ ಇಟ್ಕೊಬೇಕು ಅಂತಿದ್ದೀರೋ ಇವಳ ಹತ್ರ ಇವಳು ಹೇಳ್ದಂಗೆ ಕೇಳಿದ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ಮನೆಯವ್ರಿಗೆಲ್ಲ ನ್ಯೂಸ್ ಚಾನಲ್ ಟಾಸ್ಕ್ ಕೊಟ್ಬಿಟ್ಟು ಬಿಗ್ ಬಾಸ್ ಅವ್ರವ್ರ ಯೋಗ್ಯತೆ ಅವ್ರವ್ರ ಮಕ್ಕದ ಮುಂದೆ ಉಗ್ಸಿದ್ರು. ಆದ್ರೂ ಕೂಡ ಇವ್ ಯಾವಕ್ಕೂ ಬುದ್ಧಿ ಬಂದಂಗೆ ಕಾಣಂಗಿಲ್ಲ. ಟಾಪಿಕ್ ಗಳನ್ನ ನೀವು ಚೆನ್ನಾಗಿ ತಗೊಂಡ್ರಿ ಅಂತೇಳಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಮಕ್ಕದ ತುಂಬಾ ಉಗಿದ್ರು ಕೂಡ ಏನು ಆಗಿಲ್ಲ ಅಂತ ಅಲ್ಕಿಸಿತ ನಿಂತವೆ ಮುಂದೆ. ಇವ್ಕೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ವೀಕ್ ಫಸ್ಟ್ ಅಲ್ಲ ಒಳ್ಳೆ ಟಾಸ್ಕ್ ಕೊಟ್ಬಿಟ್ಟು ಇವ್ರ ಮಕ್ಕಕ್ಕೆ ಮಂಗಳಾರತಿ ಮಾಡೋರೆ. ಹಿಂಗೆ ಇದು ವೀಕ್ ಪೂರ್ತಿ ಎಂಟರ್ಟೈನ್ಮೆಂಟ್ ಸಖತ್ತಾಗಿರುತ್ತೆ. ಬಿಗ್ ಬಾಸ್ ನಾನು ನೋಡ್ತಾ ಇರ್ತೀನಿ, ಹಾಗೆ ನೀವು ನೋಡ್ತಾ ಇರಿ, ಹಾಗೆ ನನ್ನ ವಿಡಿಯೋಸ್ ಕೂಡ ನೋಡ್ತಾರೆ ಅಂತ ಹೇಳ್ತಾ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಂಡು ವೇಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್, ಸಿ ಯು.